ಗೆ ಸ್ವಾಗತ. ಅದೇ ರೀತಿಯಾಗಿ ಬೇಬಿ ಜಾನ್ ಒಂದು ಅಫಿಷಿಯಲ್ ಆಗಿ ಟ್ರೈಲರ್ ಅಂತೂ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಕೀರ್ತಿ ಸುರೇಶ್ ಮತ್ತು ವರುಣ್ ಧವನ್ ರವರು ನಡೆಸುತ್ತಿರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯ ಒಂದು ಟ್ರೈಲರ್ ಒಂದು ಫೈನಲಿ ಆಗಿ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ವರುಣ್ ಧವನ್ ರವರ ಒಂದು ಇಷ್ಟವರೆಗೆ ಒಂದು ಮಾಡಿರೋದಂಥ ಒಂದು ಆ್ಯಕ್ಟ್ ಇರ್ಬೋದು, ಅದೇ ರೀತಿಯಾಗಿ ಕೀರ್ತಿ ಸುರೇಶ್ ಅವರಿಗೆ ಬಾಲಿವುಡ್ನಲ್ಲಿ ಒಂದು ಮೊಟ್ಟ ಮೊದಲ ಮೂವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವ ಥರ ಇವರಿಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿಗೆ ಒಂದು ಲಕ್ ಚಲಾಯಿಸುವ ಒಂದು ರೀತಿ, ಯಾವ ರೀತಿಗೆ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಈ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ಟ್ರೈಲರ್ ಅಂತ ಸಖತ್ತಾಗಿ ಹೇಳ್ತಾನೆ, ಒಂದು ಇಟ್ ವಾಸ್ ಅಮೇಝಿಂಗ್ ಟ್ರೈಲರ್ ಅಂತಲೇ ಹೇಳೋದು. ಯಾಕೆಂತಂದರೆ ಪರ್ಫೆಕ್ಟಾಗಿ, ಯಾಕೆಂತಂದರೆ ಈ ಬಾಲಿವುಡ್ ಮೂವಿ ಅಂತ ಒಂದು ಸಲ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಆ ಲೆವೆಲ್ಗೆ ಈ ಮೂವಿಯನ್ನು ಮಾಡಿದ್ದಾರೆ ಅಂತಲೇ ಹೇಳೋದು. ಯಾಕಂತಂದರೆ ಪ್ರತಿಯೊಂದು ಮೂಮೆಂಟ್ನಲ್ಲಿ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಆ ಮ್ಯೂಸಿಕ್ ಇರ್ಬೋದು, ಆ ಫೈಟಿಂಗ್ ಸೀನ್ ಇರ್ಬೋದು, ಆ ಆ್ಯಂಗಲ್ನಲ್ಲಿ ಶೂಟ್ ಮಾಡಿರುವಂಥ ಒಂದು ರೀತಿ ಇರ್ಬೋದು, ಖಂಡಿತವಾಗಿಯೂ ಅಟ್ಲಿರವರ ನಿರ್ದೇಶನದತ್ತ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಸದ್ದು ಮಾಡ್ತಾ ಇದೆ ಅಂತಲೇ ಹೇಳೋದು. ಅದಕ್ಕೆ ತಕ್ಕಂತೆ ಸಾಂಗ್ ಕೂಡ ಒಂದು ಸಖತ್ತಾಗಿ ಒಂದು ಸೌಂಡ್ ಮಾಡ್ತಾ ಇದೆ ಅಂತಲೇ ಹೇಳೋದು. ಅದಕ್ಕೆ ತಕ್ಕಂತೆ BGM ಕೂಡ ಒಂದು ಒಳ್ಳೆ ವರ್ಕೌಟ್ ಕೊಡ್ತಾ ಇದೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಕೀರ್ತಿ ಸುರೇಶ್ ಅವರಿಗೆ ಈ ಒಂದು ಮೂವಿ ಎಷ್ಟರ ಮಟ್ಟಿಗೆ ಈ ಮೂವಿ ಅವರಿಗೆ ಒಂದು ಬಾಲಿವುಡ್ನ ಒಂದು ಮೊದಲ ಮೂವಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಕೊಡುತ್ತೆ ಜನರ ಒಂದು ಕಾದು ನೋಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವರುಣ್ ಧವನ್ ರವರ ಈ ಮೂವಿ ಎಲ್ಲಿವರೆಗೆ ಬಂದು ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ವರುಣ್ ಧವನ್ ರವರು ಹೆಚ್ಚಾಗಿ ಬಾಲಿವುಡ್ನಲ್ಲಿ ನಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ನಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಚ್ಚಾಗಿ ಒಂದು ಇವರ ನಟನೆ ಯಾವುದೇ ಒಂದು ಸೌತ್ ಇಂಡಿಯಾ ಮೂವಿಯಲ್ಲಿ ನಟನೆ ಮಾಡ್ಕೊಂಡು ಬಂದಿರುವಂಥ ಒಂದು ವ್ಯಕ್ತಿ ಇಲ್ಲ. ಆದರೆ ಈಗ ಒಂದು ಹನಿ ಬನ್ನಿ ಮೂಲಕ ಒಂದು ಸಮಂತರವರ ಜೊತೆಗೂ ಕೂಡ ನಟನೆ ಮಾಡಿದರು. ಅದೇ ರೀತಿಯಲ್ಲಿ ಈ ಒಂದು ಎರಡನೇ ನಟಿ ಅಂತ ಹೇಳಿದ್ರೆ ಕೀರ್ತಿ ಸುರೇಶ್ ಅಂತಲೇ ಹೇಳ್ಬೋದು. ಯಾಕೆ ಹೇಳಿದ್ರೆ ಈ ಮೂವಿಯಲ್ಲಿ ಕೂಡ ಒಂದು ಸ್ಪೆಷಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಒಂದು ವಿಲನ್ ರೋಲ್ ಅಂತ ಹೇಳಿದ್ರೆ ಒಂದು ಜಾಕಿ ಶ್ರಾಫ್ ಅಂತ ಹೇಳ್ಬೋದು. ಯಾಕೆಂದರೆ ಆ ವಾಯ್ಸ್ಗೆ ಒಂದು ದೊಡ್ಡ ಮಟ್ಟಿನ ಒಂದು ಜನ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಎಂಟ್ರಿ ಲುಕ್ ಇರ್ಬೋದು, ಆ ಒಂದು ವಾಯ್ಸ್ ಇರ್ಬೋದು, ಆ ಒಂದು ಗೂಸ್ ಬಂಪ್ ಇರ್ಬೋದು, ಅದೇ ರೀತಿಯಾಗಿ ಒಂದು ಇಟ್ ವಾಸ್ ಪರ್ಫೆಕ್ಟಾಗಿ ಒಂದು ಈ ಮೂವಿಗೆ ಒಂದು ಅಟ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದಕ್ಕೋಸ್ಕರನೇ ನಾವು ಈ ಮೂವಿಯ ಒಂದು ಟ್ರೈಲರ್ ಅಂತೂ ಸಖತ್ತಾಗಿ ಒಂದು 10/10 ಒಂದು 8 ಸ್ಟಾರಿಂಗ್ ರೇಟ್ ಟ್ರೈಲರ್ಗಂತೂ ಕೊಡ್ಬೋದು ಅಂತ ಹೇಳಕ್ಕೆ. ಯಾಕೆಂದರೆ ಆ ಒಂದು ಎನರ್ಜಿ, ಅಗ್ರೆಸಿವ್ ಲುಕ್ ಇರ್ಬೋದು, ವರುಣ್ ಧವನ್ ರವರ ಆ ಒಂದು ಕಣ್ಣುಗಳಲ್ಲಿ ಒಂದು ಬೆಂಕಿ ಫೈರ್ ಆದಾಗ ಒಂದು ಯಾವ ಥರ ಒಂದು ಅವರ ಕಣ್ಣಲ್ಲಿ ಕಾಣುವಂಥ ಒಂದು ರೀತಿಯನ್ನು ಒಂದು ಟ್ರೈಲರ್ ಮೂಲಕ ಒಂದು ತೋರಿಸಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ಮೂಮೆಂಟ್ಗಳಲ್ಲೂ ಕೂಡ ಒಂದು ಉತ್ತಮವಾಗಿ ಒಂದು ಟ್ರೈಲರ್ ಮೂಲಕ ತೋರಿಸಿದ್ದಾರೆ ಅಂತಲೇ ಹೇಳಿದ್ರೆ. ಅದೇ ರೀತಿಯಲ್ಲಿ ಕೂಡ ಈ ಒಂದು ಟ್ರೈಲರ್ಗೋಸ್ಕರ ತುಂಬ ಜನ ಒಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಕೊನೆಗೂ ಈ ಮೂವಿಯ ಒಂದು ಟ್ರೈಲರ್ ಅಂತೂ ಬಂದುಬಿಡ್ತು ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ನಾನು ಇಷ್ಟಪಡ್ತೀನಿ. ಮೇಲ್ನೋಟಕ್ಕೆ ನೋಡೋದಾದರೆ ಈ ಮೂವಿ ಒಂದು ಟ್ರೈಲರ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಟ್ರೈಲರಲ್ಲಿ ನೋಡಿ ಒಂದು ಎಲ್ಲ ಹೇಳೋಕ್ಕಾಗಲ್ಲ, ಆದರೂ ಕೂಡ ಒಂದು ಸಣ್ಣ ಒಂದು ಮಗುವಿನ ಪಾತ್ರದಲ್ಲೂ ಕೂಡ ಒಂದು ಒಳ್ಳೆಯಾಗಿ ಒಂದು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳೋದು. ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಆ ಒಂದು ಮಗುವನ್ನೇ ಈ ಮೂವಿಯಲ್ಲಿ ಕೂಡ ಒಂದು ಮಗು ತನ್ನ ವರುಣ್ ಧವನ್ ರವರ ಒಂದು ಮಗಳ ಒಂದು ರೋಲನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಅಚ್ಚುಕಟ್ಟಾಗಿ ಈ ಮಗು ಕೂಡ ಒಂದು ಮಾಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೀರ್ತಿ ಸುರೇಶ್ ರವರ ಈ ಒಂದು ಜೊತೆಗೂಡಿ ಒಂದು ನಟನೆ ಮಾಡ್ತಿರುವಂಥ ಒಂದು ಈ ಮೂವಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ಹಿಟ್ನ ಒಂದು ದಾರಿ ಹೋಗುತ್ತೆ ಅನ್ನೋ ಒಂದು ವಿಚಾರ ಕೂಡ ರಿಲೀಸ್ ಆದಮೇಲೆ ನಾವು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ BGM ಕೂಡ ಒಂದು ಸಖತ್ತಾಗಿ ಒಳ್ಳೆ ಸೌಂಡ್ ಮಾಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸಾಂಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಸುದ್ದಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸಾಂಗ್ ಆಲ್ರೆಡಿ ಒಂದು ಕೆಲವು ಜನ ನಟ ನಟಿಯರು ಕೂಡ ಒಂದು ಈ ಸಾಂಗಿಗೆ ಒಂದು ಹೆಜ್ಜೆ ಹಾಕಿದ್ದಾರೆ ಅಂತ ಹೇಳೋದು. ಅದಕ್ಕೋಸ್ಕರನೇ ಈ ಮೂವಿಯ ಒಂದು ಸಾಂಗ್ ದೊಡ್ಡ ಮಟ್ಟಿನಲ್ಲಿ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡೋಣ ಎಷ್ಟರ ಮಟ್ಟಿಗೆ ಈ ಮೂವಿಯ ಇನ್ನಷ್ಟು ಜನ ನಟ ನಟಿಯರು ಕೂಡ ಈ ಮೂವಿಗೆ ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೂಡ ತನಕ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಗೆ ಬೇಬಿ ಜಾನ್ ಒಂದು ಟ್ರೈಲರ್ ಯಾರು ನೋಡಲು ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ನಿಮ್ಮ ಅನಿಸಿಕೆಯನ್ನು ಒಂದು ವಿಡಿಯೋದ ಎಂಡಿನ ಮೂಲಕ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ
ನಿಮ್ಮ ಅನಿಸಿಕೆಯನ್ನು ಒಂದು ತಿಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಲಿಕ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.